ಹೇ ಅವಳಿ ಟ್ವಿನ್ಸ್. ಟ್ವಿನ್ಸಾ? ಹ್ಞೂ, ಅಮೃತ ಆ್ಯಂಡ್ ಅಮೃತ ಟ್ವಿನ್ಸ್. ದೊಡ್ಡ ಚಿಕ್ಕತ್ತೆ. ದೊಡ್ಡ ಚಿಕ್ಕತ್ತೇನಾ? ಹ್ಞೂ. ಈಗ ನೀವು ನಮ್ಮ ಅತ್ತೆ ಅಕ್ಕ ಅಲ್ವಾ, ಅದಕ್ಕೆ ದೊಡ್ಡತ್ತೆ. ಆದರೆ ನಮ್ಮ ಮಾವನ ತಮ್ಮ ಅಂದರೆ ನಮ್ಮ ಚಿಕ್ಕ ಮಾವನ ಹೆಂಡ್ತಿ ಅಲ್ವಾ, ಅದಕ್ಕೆ ಚಿಕ್ಕತ್ತೆ, ದೊಡ್ಡ ಚಿಕ್ಕತ್ತೆ. ಅದೆಲ್ಲ ಬಿಡಿ. ಈಗ ನಾನು ಮದುವೆ ಆಗಿರೋ ಒರಿಜಿನಲ್ ಅಮೃತ ಯಾರು ಅದನ್ನ ಹೇಳಿ, ಟೆಲ್ ಮಿ. ಸಂಜೀವ್ ಅವರೇ, ಏನಾಗಿದೆ ನಿಮಗೆ? ಯಾಕೆ ಹೀಗೆ ಆಡ್ತಾ ಇದ್ದೀರಾ? ಐ ಆಮ್ ಫೈನ್ ಅಮ್ಮು. ಓಹ್ ಸಾರಿ ಅಮೃತ ಅವರೇ, ಐ ಆಮ್ ಫೈನ್. ಏ ಅಮ್ಮು, ಕುಡ್ದಿದ್ದಾರೇನೆ? ಅಯ್ಯೋ ಇಲ್ಲ ಅಮ್ಮ, ಇವ್ರಿಗೆ ಆ ಥರದ ಅಭ್ಯಾಸ ಏನೂ ಇಲ್ಲ. ಅಮೃತ ಅವರೇ, ನಾನು ನಿಮಗೆ ಶೇಕ್ ಹ್ಯಾಂಡ್ ಕೊಡಬೇಕು, ಕೈ ಚಾಚ್ತೀರಾ? ಅಯ್ಯೋ, ನಾನು ಅವ್ರಿಗೆ ಹೇಳಿದ ಕೈ ಚಾಚಕ್ಕೆ ನೀವು ಕೈ ಚಾಚ್ತಿದ್ದೀರಾ? ಸಂಜೀವ್ ಅವರೇ, ಇಲ್ಲಿರೋದು ನಾನೊಬ್ಬಳೇ ಅಮೃತ. ಓ ಸಾರಿ ಓಕೆ, ನೀವು ಕ್ಯಾನ್ಸಲ್. ಸಿ ಅಮೃತ ಅವರೇ, ನನಗೆ ನಿಮ್ಮ ಮನ ನೋಯಿಸೋ ಉದ್ದೇಶ ಇರಲಿಲ್ಲ. ವಾಟ್? ನಿಮ್ಮಮ್ಮನ? ಅಲ್ಲ, ನಿಮ್ಮಮ್ಮನ ಅಲ್ಲ, ನಿಮ್ಮ ಏನದು ಮನ, ನಿಮ್ಮ ಮನ ನೋಯಿಸೋ ಉದ್ದೇಶ ಇರಲಿಲ್ಲ. ನಿಮಗೆ ಗೊತ್ತಿಲ್ಲ, ನನಗೆ ನಿಮ್ಮ ಮೇಲೆ ಫೀಲಿಂಗ್ಸು ತುಂಬ ಪ್ಯೂರ್ ಆಗಿದೆ. ಅದನ್ನು ಹೇಗೆ ಹೇಳ್ಕೋಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಐ ಆಮ್ ಸಾರಿ ಅಮೃತ ಅವರೇ, ನೀವು ನನಗೆ ಕ್ಷಮಿಸ್ತೀರಾ? ಸಂಜೀವ್ ಅವರೇ, ಆರ್ ಯು ಡ್ರಂಕ್? ಹಾಂ, 2 ಆರೆಂಜ್ ಜ್ಯೂಸ್ ಕುಡ್ದಿದ್ದೀನಿ. ಐ ಆಮ್ ಡ್ರಂಕ್. ಸಂಜೀವ್ ಅವರೇ, ಆಲ್ಕೋಹಾಲ್ ಏನಾದರೂ ಕುಡಿದ್ರಾ? ಓ ಆಲ್ಕೋಹಾಲ್ ನನಗೆ ಅಂಥದ್ದು ಯಾವ ಅಭ್ಯಾಸನೂ ಇಲ್ಲ. ಎಂಥ ಪರಿಸ್ಥಿತಿ ಬಂದರೂ ನಾನಂಥ ಕೆಲಸ ಮಾಡಲ್ಲ. ಅದು ಕೆಟ್ಟದ್ದು. ನಿಮಗೆ ಗೊತ್ತಿಲ್ಲ ನನ್ನ ಹತ್ರ. ಸಂಜೀವ್ ಅವರೇ, ಅಮ್ಮಕರ, ಇದ್ರಾಗ ಸಂಜೀವಪ್ಪ ಮೇಷ್ಟ್ರದ್ದು ಏನೂ ತಪ್ಪಿಲ್ರಿ. ಯಾರೋ ಮಿಕ್ಸ್ ಮಾಡಿ ಕೂಡಿಸಿಬಿಟ್ಟಾರ್ರಿ. ಮಿಕ್ಸಾ? ಏನು ಮಿಕ್ಸು? ಅದು ಸಂಜೀವ್ ಅವರೇ, ನೀವು ಬನ್ನಿ, ರೂಮ್ಗೆ ಹೋಗಿ ಮಲ್ಕೊಳ್ಳಿ. ಹಾಂ, ರೂಮ್ಗೆ ಹೋಗೋಣ. ಹೋಗ್ಬೇಕಾರೆ 7 ಮಗ್ಗಿ ಹೇಳ್ಕೊಂಡು ಹೋಗೋಣ. ಅಮ್ಮ, ಇವತ್ತೇನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಚಿಕ್ಕಮ್ಮ ಇನ್ನು 9 ತಿಂಗಳಲ್ಲಿ 2 ಮೊಮ್ಮಕ್ಕಳಿಗೆ ಅಜ್ಜಿ ಆಗ್ತಾರೆ. ಏನೇ ಅವ್ರಿಗೆ ಟ್ವಿನ್ಸೇ ಆಗುತ್ತೆ ಅಂತ ನೀನೇ ಡಿಸೈಡ್ ಮಾಡಿಬಿಟ್ಯಾ? ಟ್ವಿನ್ಸ್ ಅಲ್ಲಮ್ಮ, ಒಂದು ಅಮ್ಮು ಮತ್ತು ಸಂಜೀವ, ಇನ್ನೊಂದು ಕಡೆ ಆದಿ ಮತ್ತು ಲಕ್ಷ್ಮಿ. 2 ಜೋಡಿ 2 ಮೊಮ್ಮಕ್ಕಳಿಗೆ ಚಿಕ್ಕಮ್ಮ ಅಜ್ಜಿ ಆಗೋದು. ಓ, ಇನ್ನೊಂದು ಮಾತು ಹೇಳ್ಬೇಕಾಯ್ತು. ಅಮೃತ ಅವರೇ, ನನಗೆ ಯಾವ ಎಕ್ಸ್ಪೆಕ್ಟೇಷನ್ಸು ಇರಲಿಲ್ಲ. ಆದರೂ ನನಗೆ ನಿಮ್ಮಂಥ ಹುಡುಗಿ ಹೇಗೆ ಸಿಕ್ಕಂದು? ಸಂಜೀವ್ ಅವರೇ, ನೀವು ಬನ್ನಿ ಮಲ್ಕೊಳ್ಳಿ. ಅಮೃತ ಅವರೇ, ನಾನು ಮಾತಾಡೋದು ಅತಿಶಯೋಕ್ತಿ ಅಲ್ಲ. ಅಂದ್ರೆ ಹೇಳ? ಹೇಳಿ. ಅದು ಹೇಳೋದಲ್ಲ, ಮಾಡೋದು. ನಾನು ಸಂಜೀವ್ ಅವರೇ,
ಅಜ್ಜಿ ಅವರು ಏನು ಮಾಡ್ತಾ ಇದ್ದೀರಾ? ಲಕ್ಷ್ಮಿ, ಈ ಅಣ್ಣನ ಮನೆಗೆ ಯಾವಾಗ ಬರ್ತೀಯಮ್ಮ? ಅಣ್ಣ, ನೀನೇ ಸಿಕ್ಕಿದ್ಯಾ ಅಂದಮೇಲೆ ನಾನು ತವ್ರ ಮನೆಗೆ ಬರದೆ ಹೋಗ್ತೀನ? ಖಂಡಿತ ಬರ್ತೀನಿ. ನಮ್ಮ ಕುಟುಂಬನೆಲ್ಲ ಕರ್ಕೊಂಡು ಬರ್ತೀನಿ. ಹೌದು, ಲಲಿತಾ ಇದ್ದಿದ್ರೆ ಎಷ್ಟೊಂದು ಸಂತೋಷ ಪಟ್ಟಿರೋಳು. ಅಣ್ಣ, ನೊಂದ್ಕೋಬೇಡ. ಅತ್ತಿಗೆ ಎಲ್ಲೇ ಇದ್ದರೂ ನಮ್ಮನ್ನು ಖಂಡಿತ ನೋಡಿ ಹಾರೈಸ್ತಾಳೆ. ಅವ್ರ ಆಶೀರ್ವಾದದಿಂದನೇ ಇದೆಲ್ಲ ಆಗ್ತಾ ಇರೋದು. ಹಲೋ ಅಣ್ಣ ತಂಗಿ, ಏನ್ ಮಾಡ್ತಿದ್ದೀರಾ? ಅಲ್ಲಿ ಎಲ್ಲರೂ ನಿಮ್ಗೋಸ್ಕರ ಊಟಕ್ಕೆ ಕಾಯ್ತಿದ್ದಾರೆ, ಬನ್ನಿ. ಆಯ್ತಮ್ಮ, ನೀನು ಹೋಗಿರೋ, ನಿಮ್ಮ ತಾತನ ಕರ್ಕೊಂಬಂದ್ಬಿಡ್ತೀವಿ. ಸರಿ, ಬೇಗ ಬರ್ಬೇಕು. ಅಪ್ಪ, ಗಿರಿ, ದೇವಕಿ ಎಲ್ಲೋ? ಅವಳು ಮನೆಗೆ ಹೋಗಿದ್ದಾಳಂತಪ್ಪ. ಮನೆಗೆ ಹೋದ್ಲ? ನನಗೂ ಯಾಕೋ ಸ್ವಲ್ಪ ಸುಸ್ತು ಅಂತ ಅನಿಸ್ತಾ ಇದ್ದೆ. ನಾನು ನಿಮ್ಮಮ್ಮ ಮನೆಗೆ ಹೋಗ್ಬಿಡ್ತೀವಿ, ನೀವೆಲ್ಲ ಊಟ ಮಾಡ್ಕೊಂಬನ್ನಿ, ಆಯಿತಾ? ಅಪ್ಪ, ಆದಿ ಇದ್ದಾನೆ, ಅವನ್ನೆಲ್ಲರನ್ನ ಕರ್ಕೊಂಬರ್ತಾನೆ. ನಾನು ನಿಮ್ಮ ಜೊತೆನೇ ಬರ್ತೀನಿ. ಆಯ್ತಪ್ಪ. ಅಲ್ಲ ರೀ, ನರಸಿಂಹಣ್ಣ ಕೇಳಿದ್ರೆ ಏನು ಹೇಳೋದು? ಅವನನ್ನು ನಾನು ನೋಡ್ಕೋತೀನಿ ಬಿಡು. ಧರ್ಮು ಬಂದಲ್ಲ, ಬಾರೋ. ನೀನು ಮಾಡಿರೋ ಉಪಕಾರಕ್ಕೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಕಾಗಲ್ಲ ಕಣ. ಏನು ಅಷ್ಟು ದೊಡ್ಡ ಮಾತಾಡ್ತೀಯ? ಅಂಥದ್ದು ಏನು ಮಾಡಿದ್ದೀನಿ ನಾನು? ಏನು ಮಾಡಲಿಲ್ವಾ? ನನ್ನ ತಂಗಿ ಮತ್ತೆ ನಂಗೆ ಸಿಗೋ ಹಾಗೆ ಮಾಡಿದ್ಯಲ್ಲ, ಆ ಋಣನ ಯಾವತ್ತೂ ತೀರ್ಸೋಕೆ ಸಾಧ್ಯನೇ ಇಲ್ಲ. ಏನು ಮಾತು ಅಂತ ಆಡ್ತೀಯೋ? ಕೊಟ್ಟು ತಗೊಂಡು ಮಾಡೋಕ್ಕಿದೇನು ವ್ಯಾಪಾರನ? ಸ್ನೇಹ ಕಣೋ. ನೀನು ಖುಷಿಯಾಗಿದ್ದರೆ ನನಗೆ ಅಷ್ಟೇ ಸಾಕು. ಅಣ್ಣ, ಈ ಜನ್ಮದಲ್ಲಿ ನಮ್ಮ ಅಣ್ಣ ನನ್ನ ಜೊತೆ ಮಾತಾಡೋದೇ ಇಲ್ವೇನೋ? ನಾನು ಹಾಗೆ ಕಣ್ಮುಚ್ಕೊಂಡ್ಬಿಡ್ತೀನಿ ಅಂದ್ಕೊಂಡಿದ್ದೆ. ಆದರೆ ನನ್ನ ಕೊನೆ ಉಸಿರಿರೋರ್ಗೂ ನಮ್ಮ ಅಣ್ಣ ನನ್ನ ಜೊತೆ ಇರ್ತೀನಿ ಅಂತ ಹೇಳೋ ಹಾಗೆ ನೀನು ಮಾಡಿದೆ. ನರಸಿಂಹಣ್ಣ ನನ್ನ ಮಡ ಹುಟ್ಟಿದವನು, ಆದರೆ ನೀನು ಆ ದೇವ್ರು ಕೊಟ್ಟಿರೋ ಅಣ್ಣ. ದೊಡ್ಡ ಮಾತು ಕಣಮ್ಮ. ನೀವೆಲ್ಲ ಖುಷಿಯಾಗಿದ್ದರೆ ನನಗದೇ ಸಂತೋಷ. ನರಸಿಂಹ, ನಾನು ಹೊರಡ್ತೀನಿ ಕಣಪ್ಪ. ಏನೋ ನೀನು, ನಾವೆಲ್ಲ ಇಲ್ಲಿ ಸೇರಿರೋದೇ ಒಟ್ಟಿಗೆ ಊಟ ಮಾಡೋದಕ್ಕೆ. ನೀನು ಹೊರಟ್ಬಿಟ್ರೆ? ಅಪ್ಪಂದು ಊಟ ಆಯಿತು, ನಿಮ್ಮ ಜೊತೆನೇ ಊಟ ಮಾಡ್ಬೇಕಂತಿದ್ರು. ಆದರೆ ಟ್ಯಾಬ್ಲೆಟ್ಸ್ ತೊಗೋಬೇಕಲ್ಲ, ಅದಕ್ಕೆ ನಾನೇ ಒತ್ತಾಯ ಮಾಡಿದೆ. ಓ ಹೌದಾ? ನಾನೇ ಲೇಟ್ ಮಾಡಿಬಿಟ್ನಾ? ಹಾಗೇನಿಲ್ವೋ?